ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅರ್ಥಾತ್ ಆರ್ಎಸ್ಎಸ್ಸಿನ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಸಲ್ಮಾನ್ ಖಾನ್ ಅನ್ನ ಕೊಂಡಾಡಿದ್ದಾರೆ ಆರ್ಎಸ್ಎಸ್ನ ಸರಸಂಘ ಚಾಲಕ. ನಟ ಸಲ್ಲೂರನ್ನ ಹಾಡಿ ಹೊಗಳಿದ ಸರಸಂಘ ಚಾಲಕ ಮೋಹನ್ ಭಾಗವತ್. ಸಲ್ಮಾನ್ ಖಾನ್ ಖ್ಯಾತ ಬಾಲಿವುಡ್ ನಟ ಸಲ್ಲೂನನ್ನ ಹಾಡಿ ಹೊಗಳಿದ ಮೋಹನ್ ಭಾಗವತ್ ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಸಲ್ಲು ಭಾಗಿಯಾಗಿದ್ರು. ಸಲ್ಲು ಜೊತೆ ಇನ್ನಿತರ ಖ್ಯಾತ ನಟರು ಕೂಡ ಭಾಗಿಯಾಗಿದ್ರು. ಸಲ್ಮಾನ್ ಖಾನ್ ಬಟ್ಟೆ ಧರಿಸೋದೇ ಒಂದು ತರಹದ ಚಂದ ಅಂತ ಹೇಳಿ ಭಾಗವತ್ ಅಭಿಪ್ರಾಯಪಟ್ಟಿದ್ದಾರೆ. ಅವರ ಸ್ಮೈಲ್ ತುಂಬಾ ಇಷ್ಟ, ಯಾರನ್ನೇ ಕಂಡರೂ ಬಾಯಿ ತುಂಬಾ ಸ್ಮೈಲ್ ಮಾಡ್ತಾರೆ ಎಂದ ಆರ್ಎಸ್ಎಸ್. ಸಲ್ಮಾನ್ ಖಾನ್ ಅನ್ನ ಕೊಂಡಾಡಿದ ಆರ್ಎಸ್ಎಸ್. ಇಲ್ಲಿ ಆರ್ಎಸ್ಎಸ್ ಎನ್ನುವಂತಹ ಸಂಘಟನೆ ಒಬ್ಬ ಮುಸ್ಲಿಂ ನಟನನ್ನ ಕೊಂಡಾಡಿದ್ದು ಇಲ್ಲಿ ವಿಶೇಷ. ಕಾರಣ ರಾಷ್ಟ್ರೀಯತೆ ಮತ್ತು ಹಿಂದುತ್ವ ಈ ಎರಡನ್ನ ಮಾತ್ರ ಜಪಿಸುವ ಜೊತೆಗೆ ಅದನ್ನೇ ಸಿದ್ಧಾಂತವಾಗಿಟ್ಟುಕೊಂಡಿರುವ ಆರ್ಎಸ್ಎಸ್ 1925ರಲ್ಲಿ ಸ್ಥಾಪನೆಯಾಗಿ ಈವರೆಗೂ ಕೂಡ ರಾಷ್ಟ್ರೀಯತೆ ಮತ್ತು ಹಿಂದುತ್ವ ಈ ಎರಡನ್ನ ಹೊರತುಪಡಿಸಿದರೆ ಇನ್ಯಾವುದನ್ನು ಕೂಡ ಅವರು ಹೆಚ್ಚಿನ ಮಟ್ಟದಲ್ಲಿ ಕಾನ್ಸಂಟ್ರೇಟ್ ಕೊಟ್ಟು ಆ ಕಾರ್ಯಕ್ಕೆ ಮುಂದಾಗೋದಿಲ್ಲ. ಆದರೆ ಅವರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಬಾಲಿವುಡ್ನ ಅದರಲ್ಲೂ ಮುಸ್ಲಿಂ ನಾಯಕ ನಟನೊಬ್ಬ ಭಾಗಿಯಾಗ್ತಾನೆ. ಆ ಸಂದರ್ಭದಲ್ಲಿ ಆ ಮುಸ್ಲಿಂ ನಾಯಕ ನಟನ ಪರವಾಗಿ ಸರಸಂಘ ಚಾಲಕರು ಮಾತನಾಡ್ತಾರೆ ಅನ್ನೋದಾದರೆ ಅದು ವಿಶೇಷವಾಗಿ ಜಾಗತಿಕವಾಗಿ ಚರ್ಚೆ ಆಗ್ತಾ ಇದೆ. ದೇಶದ ಗಡಿ ಮೀರಿಯೂ ಕೂಡ ಜಾಗತಿಕವಾಗಿ ಚರ್ಚೆಗೆ ಕಾರಣವಾದಂತಹ ವಿಚಾರ. ಆ ನಟನ ನಗು ಇಷ್ಟ, ಆ ನಟನ ವಸ್ತ್ರಧಾರಣೆ ಇಷ್ಟ, ಆ ನಟನ ಕ್ರಿಯೆ ಪ್ರಕ್ರಿಯೆಗಳಿಷ್ಟ. ಅಂದರೆ ಬೀಯಿಂಗ್ ಹ್ಯೂಮನ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಆ ಸಂಸ್ಥೆಯ ಮುಖಾಂತರವಾಗಿ ಬಡವರಿಗೆ ದಾನ ಮಾಡುವಂತಹ ವಿಚಾರಗಳು ಇವೆಲ್ಲವನ್ನು ಕೂಡ ನಾವು ಗಮನಿಸಿದ್ದೀವಿ. ಅವರ ವ್ಯಾವಹಾರಿಕವಾದ ಜೀವನದಲ್ಲೂ ಕೂಡ ಬಡವರ ಮೇಲಿನ ಕಾಳಜಿ ಇಷ್ಟ ಆಗುತ್ತೆ ಅಂತ ಹೇಳಿ ಭಾಗವತ್ ಹೇಳ್ತಾರೆ. ರಾಷ್ಟ್ರೀಯತೆಯೂ ಇಷ್ಟ. ಸಲ್ಮಾನ್ ಖಾನ್ನಲ್ಲಿ ಒಂದು ರಾಷ್ಟ್ರ ಪ್ರೇಮ ಇದೆ. ಅದು ಈ ದೇಶದ ಸಂಪತ್ತಾಗಿ ಪರಿವರ್ತನೆ ಆಗುತ್ತೆ. ವಿವಿಧತೆಯಲ್ಲಿ ಏಕತೆ ಇರತಕ್ಕಂತಹ ದೇಶ ಭಾರತ. ಈ ಭಾರತದಲ್ಲಿ ಪ್ರತಿಯೊಬ್ಬನು ದೇಶಪ್ರೇಮವನ್ನು ತೋರಿಸಿದ್ರೆ ಆ ದೇಶಪ್ರೇಮ ಭಾರತದ ಸಂಪತ್ತಾಗಿ ಬದಲಾಗುತ್ತೆ ಅಂತ ಹೇಳ್ತಾರೆ ಸರಸಂಘ ಚಾಲಕ ಮೋಹನ್ ಭಾಗವತ್. ಇತ್ತೀಚೆಗಷ್ಟೇ ಅವರ ಮತ್ತೊಂದು ಭಾಷಣವೂ ಕೂಡ ವಿವಾದ ಆಗಿತ್ತು. ನನಗೆ 75 ವಯಸ್ಸಾಗಿದೆ. ಆರ್ಎಸ್ಎಸ್ಸಿನ ಮೇಲಾಧಿಕಾರಿಗಳಿಗೆ ನಾನು ತಿಳಿಸಿದ್ದೇನೆ ನನ್ನ ವಯಸ್ಸಿನ ಬಗ್ಗೆ. ಒಂದು ವೇಳೆ ಆರ್ಎಸ್ಎಸ್ಸಿನ ಮುಖ್ಯ ಕಾರ್ಯಾಲಯದ ಮುಖ್ಯ ಅಧಿಕಾರಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಒಂದು ಕ್ಷಣ ಯೋಚನೆ ಮಾಡದಲ್ಲೇ ರಾಜೀನಾಮೆ ಕೊಟ್ಟು ಹೊರಟೋಗ್ತೀನಿ ಅಂತ ಹೇಳಿದರು. ಈ ವಿಚಾರದ ಬಿಸಿ ಆರುವ ಮುನ್ನವೇ ಮತ್ತೊಂದು ಹೊಗಳಿಕೆಯ ಮಾತು, ಅದು ಕೂಡ ಚರ್ಚೆಗೆ ಕಾರಣವಾಗಿದೆ. ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಉಡ್ಡಿನ ಅಂದರೆ ಬಾಲಿವುಡ್ಡು, ಕಾಲಿವುಡ್ಡು, ಮಾಲಿವುಡ್ಡು ಹೀಗೆ ನಾನಾ ತರಹದ ಭಾರತೀಯ ಚಿತ್ರರಂಗದ ಅನೇಕ ದಿಗ್ಗಜರು ಕೂಡ ಭಾಗಿಯಾಗಿದ್ದರು. ಆ ಪೈಕಿ ಒಂದಷ್ಟು ಎಡಪಂಥೀಯ ಪೊಲಿಟಿಕಲ್ ಪಾರ್ಟಿ ಪ್ರೇರಿತ ನಾಯಕ ನಟರು ಬರಲಿಲ್ಲ ಅನ್ನೋದು ವಿಚಿತ್ರ. ಆದರೂ ಬಂದಂತಹ ಒಂದಷ್ಟು ನಟರ ಪೈಕಿ ಸಲ್ಮಾನ್ ಖಾನೇ ಹೈಲೈಟ್ ಆಗಿದ್ದು ಕೂಡ ಒಂದು ತರಹದ ವಿಶೇಷ. ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಲ್ಮಾನ್ ಖಾನ್ರನ್ನ ಹಾಡಿ ಹೊಗಳಿದ ಮೋಹನ್ ಭಾಗವತ್ ಅವರ ಸ್ಮೈಲ್ ತುಂಬಾ ಇಷ್ಟ, ಯಾರನ್ನೇ ಕಂಡ್ರು ಬಾಯಿ ತುಂಬ ನಗ್ತಾರೆ, ಅದು ನನಗೆ ಅತ್ಯಂತ ಪ್ರಿಯ ಎಂದು ಮೋಹನ್ ಭಾಗವತ್ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.